ಸೂಪರ್ ಪ್ರೈಮ್ ನೆಟ್ 9ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನ ಸೂಪರ್ ಪ್ರೈಮ್ನಲ್ಲಿ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. DCM ಅವರು ದೆಹಲಿಗೆ ಹೋಗಿ ಕುರ್ಚಿಗಾಗಿ ಬೇಡಿಕೆ ಇಟ್ಟು ಬಂದರು. ಶಿವಕುಮಾರ್ ಅವರು ವಾಪಸ್ ಆಗ್ತಾ ಇದ್ದಂತೆ CM ಆಪ್ತರು ಡೆಲ್ಲಿಗೆ ಹೋಗಿದ್ದಾರೆ. ಮೇ ತಿಂಗಳಲ್ಲಿ ಈ ಬಾರಿ ಕ್ರಾಂತಿ ಗ್ಯಾರಂಟಿ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಇನ್ನು ಹರಿಹರ ಪೀಠದಲ್ಲಿ ಇಷ್ಟು ದಿನ ಹಗರಣದ ಲೆಕ್ಕ ಕೊಡಿ ಅಂತ ಸಮರ ನಡೀತಿತ್ತು. ಇವತ್ತು ನೋಡಿದರೆ ಚಪ್ಪಲಿ ತಗೊಂಡು ಕೈ ಮಿಲಾಯಿಸಿದ್ದಾರೆ. ಬೆಂಬಲಿಗರ ಕಿತ್ತಾಟವನ್ನು ಟ್ರಸ್ಟಿಗಳು ಹಾಗೂ ಸ್ವಾಮೀಜಿಯವರು ಕಣ್ತುಂಬಿಕೊಂಡರು. ಇನ್ನು ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಉಗ್ರನಿಗೆ 10 ವರ್ಷದ ಜೈಲು ಶಿಕ್ಷೆಯಾಗಿದೆ. ಹಿಂದೂ ವೇಷದಲ್ಲಿ ರಕ್ತಪಾತಕ್ಕೆ ಸ್ಕೆಚ್ ಹಾಕಿದವನಿಗೆ ಶಿಕ್ಷೆಯಾಗಿದೆ. ಶಾರಿಕ್ ತನಗೆ ಶಿವಮೊಗ್ಗ ಜೈಲಿನಲ್ಲಿನೇ ಇರೋಕ್ಕೆ ಅವಕಾಶ ಕೊಡಿ ಅಂತ ಬೇರೆ ಕೇಳ್ಕೊಂಡಿದ್ದಾನಂತೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ದಿಗ್ಗಜರ ಪ್ರಚಾರ ಮುಗಿದಿದೆ. ನಾಳೆ ಮನೆ ಪ್ರಚಾರ ಮುಗಿದ್ರೆ ನಾಡಿದ್ದು 2ನೇ ಹಂತದ ಮತದಾನ. ಏಪ್ರಿಲ್ 29ರ ಮತದಾನಕ್ಕೆ ಈ ಬಾರಿ ಹೈ ಸೆಕ್ಯೂರಿಟಿ ಹಾಕಲಾಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮೇಲೆ ನಿನ್ನೆ ಗುಂಡು ಹಾರಿಸುವ ಪ್ರಯತ್ನ ನಡೆದಿತ್ತು. ಆದರೆ ಇವೆಲ್ಲ ಯೋಜಿತ ನಾಟಕ ಅಂತ ಸುದ್ದಿ ಬಂದಿದೆ. ಇನ್ನೊಂದು ಕಡೆ ಇರಾನ್ನವರ ಶಾಂತಿ ಮಾತುಕತೆಗೆ ವೇದಿಕೆ ರೆಡಿ ಆಗ್ತಾ ಇದೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಎದ್ದಿರುವಂತಹ ಕುರ್ಚಿ ಕದನಕ್ಕೆ ತೆರೆ ಯಾವಾಗ? ನಾಯಕತ್ವ ಬದಲಾವಣೆ ಆಗತ್ತಾ ಅಥವಾ ಸಂಪುಟ ಪುನರ್ರಚನೆ ಆಗತ್ತಾ? ಈ ಎಲ್ಲ ಪ್ರಶ್ನೆಗಳು ಕುತೂಹಲಗಳು ಇದ್ದೇ ಇರುವಂಥದ್ದು. ಯಾಕಂದರೆ ಮೇ ತಿಂಗಳಲ್ಲಿ ಕುರ್ಚಿ ಕದನಕ್ಕೆ ಮಿರ್ಚಿ ಅರಿತಾರೆ ಅನ್ನುವಂತಹದ್ದು ಈಗ ರಾಜಕೀಯವಾಗಿ ಚರ್ಚೆ ಆಗ್ತಿರುವಂತಹ ಸಂಗತಿ. ಹೀಗಾಗಿನೇ ಕುರ್ಚಿ ಮಿರ್ಚಿ ಆಟಕ್ಕೆ ಕಾಂಗ್ರೆಸ್ನ ಘಟಾನುಘಟಿಗಳು ಇಳಿದಿದ್ದಾರೆ. ಖಾಸಗಿ ಕಾರ್ಯಕ್ರಮಕ್ಕೆ ಅಂತ ದೆಹಲಿಗೆ ಹೋಗಿದ್ದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಅವರ ಸಹೋದರ DK ಸುರೇಶ್ 3 ದಿವಸಗಳ ಕಾಲ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ರು. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಸರ್ಕಾರದಲ್ಲಿ ಆಗಬೇಕಾಗಿರುವಂತಹ ಬದಲಾವಣೆಗಳು ಯಾವಾಗ ಆಗ್ತವೆ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ಳುವ ಪ್ರಯತ್ನವೊಂದನ್ನು ಮಾಡಿದರು. ನಿನ್ನೆ ಬೆಳಗ್ಗೆ DK ಶಿವಕುಮಾರ್ ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಂತೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಸಚಿವರು ದೆಹಲಿಗೆ ಹಾರಿದ್ದಾರೆ. DK ಶಿವಕುಮಾರ್ ದೆಹಲಿಗೆ ಹೋಗಿ ವಾಪಸ್ ಆಗ್ತಾ ಇದ್ದಂತೆಯೇ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋದರು. ಅದಾದ ನಂತರ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ HC ಮಹದೇವಪ್ಪ ಕೂಡ ಇಲಾಖೆಗಳ ಕೆಲಸದ ನೆಪದಲ್ಲಿ ದೆಹಲಿಗೆ ಹೋಗಿದ್ದಾರೆ. ಬೆಳಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ AICC ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ನವದೆಹಲಿಯ ತಾಲ್ ಕಟೋರಾ ಮಾರ್ಗದಲ್ಲಿರುವಂತಹ ನಿವಾಸದಲ್ಲಿ ಭೇಟಿಯಾಗಿದ್ದರು. ಸಂಜೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮೀಟ್ ಮಾಡಿ ಮಾತುಕತೆ ನಡೆಸಿದ್ದಾರೆ. ದೆಹಲಿಗೆ ಹೋಗಿದ್ದಂತಹ DK ಬ್ರದರ್ಸ್ ಹೈಕಮಾಂಡ್ ಮುಂದೆತ್ತಿದ್ದಂತಹ ಬೇಡಿಕೆಗಳನ್ನು ನಾವಿಲ್ಲಿ ಮೊದಲಿಗೆ ಗಮನಿಸಬೇಕು. ಬಹಳ ಮುಖ್ಯವಾಗಿ ಖರ್ಗೆ ಮತ್ತು ಸುರ್ಜೇವಾಲಾ ಅವರ ಬಳಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಇಟ್ಟಂತಹ ಮನವಿಗಳು ಏನು ಅನ್ನೋದು ಕೂಡ ಗಮನಾರ್ಹವಾಗಿರುವಂಥದ್ದು. ಕಾಂಗ್ರೆಸ್ನ ಕುರ್ಚಿ ಮೇ ಮಿರ್ಚಿ ಆಗಿದೆ. ಯಾಕಂದರೆ DK ಬ್ರದರ್ಸ್ ಮುಂದಿಟ್ಟಿರುವಂತಹ ಬೇಡಿಕೆಯನ್ನು ನಾವು ಗಮನಿಸಬೇಕು. ಅಧಿಕಾರ ಹಂಚಿಕೆ ಇದರ ಬಗ್ಗೆ ನೀವು ಬೇಗನೆ ತೀರ್ಮಾನ ಕೈಗೊಳ್ಳಬೇಕು ಅಂದರೆ DK ಬ್ರದರ್ಸ್ ಹೇಳ್ತಾ ಇದ್ದಾರೆ. ಹಾಗೆಯೇ CM ಟೀಮ್ ಇಡ್ತಿರುವಂತಹ ಬೇಡಿಕೆ ನಾಯಕತ್ವ ಬದಲಾವಣೆ ವಿಚಾರವನ್ನು ಕೈ ಬಿಡಬೇಕು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ CM ಅವರ ಆಪ್ತರು. 2023ರಲ್ಲಿ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅನ್ನುವಂಥದ್ದು DK ಬ್ರದರ್ಸ್ ಮುಂದಿಟ್ಟಿರುವಂತಹ ಬೇಡಿಕೆ. 2028ರವರೆಗೂ ನಾಯಕತ್ವ ಬದಲಾವಣೆ ಆಗುವುದು ಬೇಡ ಅನ್ನುವಂಥದ್ದು CM ಆಪ್ತ ಸಚಿವರ ಮನವಿ. ಹಾಗೆಯೇ ಪಕ್ಷ ಕಟ್ಟೋದಿಕ್ಕೆ ಎಲ್ಲವನ್ನೂ ಕೂಡ ದಾರಿ ಎರೆದಿದ್ದೀನಿ ಅನ್ನುವಂಥದ್ದು DK ಬ್ರದರ್ಸ್ ಮುಂದಿಡ್ತಿರುವಂತಹ ಬೇಡಿಕೆ. ಆದರೆ ನಾಯಕತ್ವ ಬದಲಿಸಿದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, 2028ರಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ CM ಆಪ್ತ ಸಚಿವರು ಮನವಿಯನ್ನು ಮಾಡಿದ್ದಾರಂತೆ. ಹಾಗೆಯೇ ಪಕ್ಷದಿಂದ ಪಕ್ಷಕ್ಕಾಗಿ ದುಡಿದಿದ್ದಕ್ಕೆ ಕೂಲಿ ಕೊಡಿ ಅನ್ನುವಂಥದ್ದು DK ಬ್ರದರ್ಸ್ ಅವರು ಮುಂದಿಟ್ಟಿರುವಂತಹ ಬೇಡಿಕೆ. ನಮಗೆ ಕೂಲಿ ಕೊಡಿ, ನಮ್ಮ ಶ್ರಮಕ್ಕೆ ಫಲ ಕೊಡಿ ಅಂತ ಹೇಳಿ. ಆದರೆ ಸಂಪುಟ ಪುನರ್ರಚನೆಯನ್ನು ಮಾಡಿ ಸಮರ್ಥರಿಗೆ ಅವಕಾಶ ಕೊಡಿ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರ ಆಪ್ತ ಸಚಿವರು ಮನವಿ ಮಾಡಿದ್ದಾರೆ. ಅಂದರೆ ಎಲ್ಲರಿಗೂ ಕೂಡ ಒಂದಂತೂ ಸ್ಪಷ್ಟ ಇದೆ, ಶಾಸಕರುಗಳಿಗೆ ಅಧಿಕಾರ ಸಿಗಬೇಕು ಅಂತ. ಶ್ರಮಕ್ಕೆ ಫಲ ಸಿಗದಿದ್ದರೆ 2028ಕ್ಕೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತೇಳಿ DK ಬ್ರದರ್ಸ್ ಅವರು ಈಗ ಪಕ್ಷದ ನಾಯಕರುಗಳ ಗಮನಕ್ಕೆ ತರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ವಾಸ್ತವ ಹೀಗಿದೆ ಅಂತೇಳಿ DK ಬ್ರದರ್ಸ್ ತಮ್ಮ ಕಣ್ಣಲ್ಲಿ ಕಾಣ್ತಾ ಇರುವಂತಹ ಪಕ್ಷದ ಭವಿಷ್ಯವನ್ನು ವಿವರಿಸ್ತಾ ಇದ್ದಾರೆ. ಆದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗದಂತೆ ಗಟ್ಟಿ ನಿರ್ಧಾರ ಮಾಡಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಕಡೆಯಾಗಿರುವಂತಹ ಆಪ್ತರು ಮಾಡ್ತಿರುವಂತಹ ಮನವಿ. ಅಂದರೆ ಅದರ ಪ್ರಕಾರವಾಗಿ ಶಿವಕುಮಾರ್ ಅವರಿಗೆ ನೀವು ಅಧಿಕಾರ ಕೊಡದೇ ಇದ್ರೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ಲ ಅನ್ನುವಂತಹ ರೀತಿಯಲ್ಲಿ ಅಥವಾ ಆಗಬಹುದಾದಂಥ ಡ್ಯಾಮೇಜನ್ನು ಗಮನದಲ್ಲಿಟ್ಟುಕೊಂಡು ತೀರ್ಮಾನ ಕೈಗೊಳ್ಳಬೇಕು ಅಂತ ಅವರ ನಿಲುವಾಗಿದೆ. ಇಲ್ಲಿ ಜಬ್ಬಾರ್ ಹಾಗೂ ನಾಜೀರ್ ವಿಷಯದಲ್ಲಿ ನಾನು ಟಾರ್ಗೆಟ್ ಆಗಿದ್ದೇನೆ ಅಂತ ಹೇಳಿ DK ಬ್ರದರ್ಸ್
ಹೇಳ್ಕೊಂಡಿದ್ದಾರೆ. ಡಿ ಕೆ ಅವರು ಹೇಳ್ಕೊಂಡಿದ್ದಾರೆ, ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಹೇಳಿ. ಆದರೆ ಅಲ್ಪಸಂಖ್ಯಾತರ ವಿಷಯದಲ್ಲಿ ಆದಂತಹ ಗೊಂದಲಕ್ಕೆ ತೆರೆ ಎಳಿಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಪರವಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹೀಗೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಅವರವರ ಅನಿಸಿಕೆ, ಅಭಿಪ್ರಾಯ, ಬೇಡಿಕೆಗಳನ್ನೆಲ್ಲ ಹೈಕಮಾಂಡ್ ಮುಂದಿಟ್ಟಿರ್ತಕ್ಕಂತಹ ನಾಯಕರು ಕುರ್ಚಿ ಮಿರ್ಚಿ ಆಟದ ಬಗ್ಗೆ ಅವರದ್ದೇ ಆದಂತಹ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಪರಮೇಶ್ವರ್ ಅವರು ರಾಜಕೀಯ ಮಾಡೋಕೆ ಇರೋದು ಅಂತ ಹೇಳ್ತಾ ಇದ್ದಾರೆ. ನಾನು ಯಾವುದೂ ಪೊಲಿಟಿಕಲ್ ಇಶ್ಯೂಸ್ನ ಮೀಡಿಯಾ ಮುಂದೆ ಮಾತಾಡಲ್ಲ. ಏನಿದ್ರು ಟೈಮ್ ಬಂದಾಗ ನಿಮಗೆಲ್ಲ ಅದೆಲ್ಲ ಗೊತ್ತಾಗ್ತದೆ ಅಂತ ನಾನು ಹಿಂದೆನೇ ಹೇಳಿದ್ದೀನಿ. ಸೊ ಅಲ್ಲಿ ನಾಡ್ತಾ ಇದ್ದು ಏನು ನಮ್ಮಲ್ಲೇನು ಯಾವ ಸಮಸ್ಯೆ ಏನೂ ಇಲ್ಲ, ಯಾವ ಪಾಲಿಟಿಕ್ಸು ಇಲ್ಲ, ಏನಿಲ್ಲ. ಏನೇನಾಗಬೇಕು, ಏನೇನು ತೀರ್ಮಾನಗಳಾಗಿದೆಯೋ ಆ ತೀರ್ಮಾನಗಳ ಪ್ರಕಾರ ಏನು ಯಾವ ಟೈಮಲ್ಲಿ ಏನು ಮಾಡಬೇಕು ಮಾಡ್ತಾರೆ. ನಮ್ಮ ಪಾರ್ಟಿಲಿ ಏನು ಬೇಕಾದ್ರೂ ಮಾಡ್ತಾರೆ, ಅದೇನು ಸಮಸ್ಯೆ ಇಲ್ಲ. ನಮಗೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ, ಏನು ಮಾಡಬೇಕು ಮಾಡ್ತಾರೆ. ಅದೇ ರಾಜಕೀಯ ಇಲ್ಲ. ನಮ್ಮ DCM ಸಾಹೇಬರು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಚರ್ಚೆ ಮಾಡೋಕ್ಕೆ ಹೋಗಿದ್ದರು, ಭೇಟಿ ಮಾಡಿದ್ದಾರೆ. ಅದು ಅವರು ರಾಜಕಾರಣದ ವಿಚಾರದಲ್ಲಿ ಅವ್ರು ಹೇಳಿರುವಂಥ ಹೇಳಿಕೆ ಅಷ್ಟು ಬಿಟ್ಟರೆ ಅದಕ್ಕೆ ಮತ್ತೆ ನಾವೇನು ವ್ಯಾಖ್ಯಾನ ಮಾಡೋದು ಬೇಕು ಅಗತ್ಯ. ನಾನು ಯಾವುದೂ ಪೊಲಿಟಿಕಲ್ ಇಶ್ಯೂಸ್ನ ಮೀಡಿಯಾ ಮುಂದೆ ಮಾತಾಡಲ್ಲ. ಏನಿದ್ರು ಟೈಮ್ ಬಂದಾಗ ನಿಮಗೆಲ್ಲ ಅದೆಲ್ಲ. ಹೀಗೆ ಇವರೆಲ್ಲ ಮಾತಾಡ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿಯವರ ಆಪ್ತರಾಗಿರುವಂತಹ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಹಾಗೂ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ದೆಹಲಿಯಲ್ಲಿ ಬಿಡಾರ ಹೂಡಿದ್ದಾರೆ. ಇನ್ನೊಂದು ಕಡೆ ಸಂಪುಟ ಪುನರ್ರಚನೆಗೆ ಪಟ್ಟು ಹಿಡಿದಿರುವಂತಹ ಹಿರಿಯ ಶಾಸಕರ ನಿಯೋಗ ಮತ್ತೊಂದು ಸುತ್ತು ದೆಹಲಿ ದಂಡಯಾತ್ರೆ ನಡೆಸೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದೆ. ಅವರು ಕೂಡ ಮೇ ತಿಂಗಳಲ್ಲಿ ರಿಸಲ್ಟ್ ಬರೋದಕ್ಕಷ್ಟೇ ಕಾಯ್ತಾ ಇದ್ದಾರೆ. ರಿಸಲ್ಟ್ ಬರ್ತಾ ಇದ್ದಂಗೆನೇ ದೆಹಲಿ ಫ್ಲೈಟ್ ಅಂತೇಳಿ ಅಶೋಕ್ ಪಟ್ಟಣ್ ಅವರು ಹೇಳಿದ್ದಾರೆ. ಇವರು ಸಿದ್ದರಾಮಯ್ಯನವ್ರ ನಂತರ ರೇಸಲ್ಲಿರೋದೇ ಡಿ ಕೆ ಶಿವಕುಮಾರ್ ಅವರು. ಬೇರೆಯವರು ರೇಸಲ್ಲಿ ಇದ್ದಾರೆ, ಬಟ್ ಆ ಅವಕಾಶ ಕಾಲಕ್ಕೆ ತಕ್ಕಂತೆ ಅವ್ರವ್ರ ತೀರ್ಮಾನಗಳಾಗ್ತವೆ. ನಮಗೆ ಗೊತ್ತಿರೋಂಗೆ ಸಿದ್ದರಾಮಣ್ಣವರು ನಾವು ಬೇಡ ಅಂತಂದರೆ ಸಿದ್ದರಾಮಣ್ಣವ್ರು ಬೇಡ ಅಂದಾಗ ಅದಕ್ಕೆ ಆ ಜಾಗಕ್ಕೆ ಈಗ ಸದ್ಯಕ್ಕೆ ಆ ಸದ್ಯದಲ್ಲಿ ಆ ರೇಸಲ್ಲಿರ್ತಕ್ಕಂಥವ್ರು ಸಿದ್ದರಾಮಣ್ಣವರ ನಂತರ ಸ್ಥಾನದಲ್ಲಿರ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಅವರು. ಇವತ್ತಿನ ದಿನ ಹೈಕಮಾಂಡ್ ಅವರು ಅವರ ಶ್ರಮಕ್ಕೆ ಫಲವನ್ನು ಕೊಡ್ತಾರೆ ಅನ್ನೋದು ನಾವೆಲ್ಲ ನಂಬ್ಕೊಂಡಿದ್ದೇವೆ. ಸೊ ಮೇ 15ಕ್ಕೆ ಅವ್ರ ಹುಟ್ಟುಹಬ್ಬ ಇದೆ. ಸೊ ಅಷ್ಟು ಸಂದೇಶ ಸಾಕು ಅಂತ ನಾನು ಅನ್ಕೋತೀನಿ. ಮೇ 15ಕ್ಕೆ ಹುಟ್ಟುಹಬ್ಬ ಇದೆ, ಸಂತೋಷ ಸಿಗುತ್ತೆ ಅಂತ ನಾನು ಭಾಳಷ್ಟು ಆಶಾಭಾವನೆಯಲ್ಲಿ ಭಾಳಷ್ಟು ಜನ ನನ್ನಂಥ ಕಾರ್ಯಕರ್ತರುಗಳು ಇದ್ದಾರೆ ಅಂತ ಅನ್ಕೋತೀನಿ. ಏನೋ ನಡೆದಿರ್ತದೆ ಅಂತ ಅಲ್ಲಿಗೆ ಅರ್ಥ. ಕೊಟ್ಟು ಮಾತು ಉಳಿಸ್ಕೊಬೇಕು ಅಂದರೆ ಏನೋ ನಡೆದಿರ್ತದೆ ಹೈಕಮಾಂಡ್ ಮಧ್ಯದಲ್ಲಿ, ಇವರ ಮತ್ತು ಹೈಕಮಾಂಡು ಮುಖ್ಯಮಂತ್ರಿಗಳ ಮಧ್ಯದಲ್ಲಿ ಏನೋ ನಡೆದಿರುತ್ತೆ ಅಂತ ಅನ್ಕೊಬೋದು ಅಷ್ಟೇ. ಅದರಲ್ಲಿ ಆ ವಿಚಾರವಾಗಿ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಮತ್ತು ಹೈಕಮಾಂಡ್ ನಡುವೆ ಏನು ಒಡಂಬಡಿಕೆ ಏನೋ ಆಗಿರ್ಬೋದು, ಏನೋ ಗೊತ್ತಿಲ್ಲ. ಸುರೇಶ್ ಅವರು ಮಾತಾಡ್ತಕ್ಕಂಥದ್ದು ಕೆಲವೆಲ್ಲ ನೋಡಿದಾಗ ಏನೋ ಆ ಒಡಂಬಡಿಕೆ ಆಗಿರ್ಬೋದೇನೋ ಗೊತ್ತಿಲ್ಲ ನಮಗೆ. ಆಗಿದ್ರೆ ಆ ಥರ ಏನಾರು ಆಗಿದ್ರೆ ಮುಂದೆ ಅವ್ರಿಗೂ ಅವಕಾಶ ಸಿಗಬಹುದು. ಹೀಗೆ ಒಬ್ರು ಗೊತ್ತಿಲ್ಲ ಅಂತ ಹೇಳ್ತಾನೆ ಒಡಂಬಡಿಕೆ ಆಗಿರ್ಬೋದು ಅಂತಲೂ ಹೇಳ್ಕೊಂಡು ಜನರಿಗೆ ಮೆಸೇಜ್ ಪಾಸ್ ಮಾಡೋ ಪ್ರಯತ್ನ ಮಾಡ್ತಾರೆ. ಮತ್ತೊಬ್ಬರು ಇಲ್ಲ ಒಳ್ಳೆ ಸುದ್ದಿ ಸಿಗುತ್ತೆ, ಶುಭ ಸುದ್ದಿ ಸಿಗುತ್ತೆ, ಬರ್ತ್ಡೇ ಗಿಫ್ಟ್ ಸಿಗುತ್ತೆ ಅನ್ನೋಂಥ ಕಾಯ್ತಾ ಇದ್ದಾರೆ. ಹೀಗೆ ರಾಜ್ಯ ಕಾಂಗ್ರೆಸ್ ಶಾಸಕರನ್ನು ಹಿಡಿದು ಸಚಿವರವರೆಗೂ ಕೂಡ ಎಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಮೇ ತಿಂಗಳಿನಲ್ಲಿ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬೆಳವಣಿಗೆಗಳು ಆಗ್ತವೆ ಅನ್ನೋದರ ಬಗ್ಗೆ ಅದರ ಪೂರಕವಾಗಿ ಮತ್ತು ಒಂದಷ್ಟು ನಾಯಕರುಗಳು ಮಾತನಾಡಿದ್ದಾರೆ. ಯಾಕಂತ ಹೇಳಿದ್ರೆ ಈಗ 3 ವರ್ಷ ಆಗ್ತಾ ಇದೆ. ಸೊ 3 ವರ್ಷ ಆದ ನಂತರ ಬೇರೆಯವ್ರಿಗೂ ಕೂಡ ಅವಕಾಶಗಳು ಸಿಗಬೇಕು ಮತ್ತು ಅದರ ಬಗ್ಗೆ ಖಂಡಿತ ನಮ್ಮ ವರಿಷ್ಠರು ಮತ್ತು ಮುಖ್ಯಮಂತ್ರಿಯವರು ತೀರ್ಮಾನ ತಗೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನೇ ತೀರ್ಮಾನ ತೊಗೊಂಡ್ರೆ ಪಕ್ಷ ಅದಕ್ಕೆ ನಾವೆಲ್ಲರೂ ಒಪ್ಕೋಬೇಕಾಗ್ತದೆ. ಎಲ್ರಿಗೂ ಅವಕಾಶಗಳು ಸಿಗಬೇಕು ಅಂತ ನಾವೆಲ್ಲರೂ ಯೋಚನೆ ಮಾಡಬೇಕು. ಈಗ ಬಹುತೇಕ ರಾಜ್ಯಗಳ ಚುನಾವಣೆಗಳು ಒಂದು ಅಂತಿಮ ಘಟ್ಟಕ್ಕೆ ಬಂದಿದೆ. ಪಶ್ಚಿಮ ಬಂಗಾಳದಲ್ಲಿ ಒಂದು ಕಡೆ ಹಂತದ ಮತದಾನ ಬಾಕಿ ಇದೆ. ಬಹುಶಃ ಅದಕ್ಕಾಗಿ ಅವರು ಮತ್ತೊಮ್ಮೆ ಹೈಕಮಾಂಡ್ ಮುಂದೆ ಹೋಗಿರ್ಬೋದು. ಆದರೆ ಹೈಕಮಾಂಡ್ ಏನೇ ತೀರ್ಮಾನ ತೆಗೆದುಕೊಳ್ಳಿ ಅದಕ್ಕೆ ನಾವೆಲ್ಲರೂ ಬದ್ಧರು. ಅದು ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಅದು ನಾವುಗಳಾಗಿರ್ಬೋದು, ಅದಕ್ಕೆ ನಾವೆಲ್ಲರೂ ಬದ್ಧರು. ನಾವು ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಭೇಟಿ ಮಾಡಿದ್ವಿ. ಅವರು ಕೂಡ ಆಯಿತು ನಮ್ಮ ಗಮನದಾಗಿದೆ, ಆದಷ್ಟು ಶೀಘ್ರವಾಗಿ ನಿಮ್ಮದೆಲ್ಲ ಮಾತಾಡ್ತೀವಿ ರಾಹುಲ್ ಗಾಂಧಿ ಅಂತ ಅವರು ಕೂಡ ಹೇಳಿದ್ದಾರೆ. ಆದ್ದರಿಂದ ನಾವು ಈಗ ಬೇರೆ ರಾಜ್ಯಗಳ ಚುನಾವಣೆ ಫಲಿತಾಂಶ 4ನೇ ತಾರೀಕು ಇರೋದ್ರಿಂದ ಅದಾದಮೇಲೆ ನಾವು ಈ ಮೊದಲೇ ಒಂದು ಮೀಟಿಂಗ್ ಸೇರಬೇಕು ಅಂತ ಎಲ್ಲ MLAಗಳು ಭಾಳ ಪ್ರೆಷರ್ ಆಗ್ತಾ ಇದ್ದಾರೆ. ಇಮಿಡಿಯೇಟ್ ಒಂದು ಮೀಟಿಂಗ್ ಕರೀರಿ ಅಂತ. ಬಿಫೋರ್ ರಿಸಲ್ಟ್ ಕರೀರಿ, ಆಮೇಲೆ ರಿಸಲ್ಟ್ ಆದಮೇಲೆ ನಾವೆಲ್ಲ ಒಟ್ಟಿಗೆ ಹೋಗೋಣ, ಒಂದು 40 ಜನ ಅಂತ ಮಾತಾಡ್ತಾ ಇದ್ದೀವಿ. ಇದನ್ನ ಡಿಸೈಡ್ ಮಾಡಲಿ ಯಾವ ಡೇಟ್ ಹೋಗುವಂತ.
ಬಟ್ 4ನೇ ತಾರೀಕು ಆದಮೇಲಂತೂ ಫಸ್ಟ್ ವೀಕ್ ಆದಮೇಲೆ ಸೆಕೆಂಡ್ ವೀಕ್ ಅಂತೂ 100% ನಾವು 40 ಜನ ಹೋಗ್ತೀವಿ. ನಾವು ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡೇ ಮಾಡ್ತೀವಿ. ಹೀಗೆ ಇಲ್ಲಿ ಬಹಳ ಲೆಕ್ಕಾಚಾರಗಳು ಸಾಗಿದಾವೆ. ಹಾಗಾದರೆ ಯಾಕೆ ಮೇ ತಿಂಗಳಿನಲ್ಲಿ ಎಲ್ಲರೂ ಕೂಡ ಮೇ ಪಾಲಿಟಿಕ್ಸ್ಗೆ ಮುಂದಾಗಿದ್ದಾರೆ ಅಂತ ನಾನು ನೋಡಬೇಕು. 4ನೇ ತಾರೀಕು ಮೇ 2026 ಪಂಚರಾಜ್ಯಗಳು ಹಾಗೆಯೇ ನಮ್ಮ ರಾಜ್ಯದಲ್ಲಿರುವಂಥ 2 ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಬರುತ್ತೆ. ಫಲಿತಾಂಶ ಬರ್ತಾ ಇದ್ದಂತೆ ಕುರ್ಚಿ ಆಟಕ್ಕೆ ವೇಗ ಸಿಗುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಕಟು ಸತ್ಯ. ಇಲ್ಲಿ ಮೇ 5ರಿಂದ ಮೇ 10ರ ಒಳಗೆ ಬೆಂಗಳೂರಿನಲ್ಲಿ ಸಂಪುಟ ಆಕಾಂಕ್ಷಿ ಶಾಸಕರುಗಳು ಸಭೆ ಮಾಡೋದಕ್ಕೆ ತೀರ್ಮಾನಿಸಿದ್ದಾರೆ. ಅದಾದ ಮೇಲೆ 40 ಮಂದಿ ಕಾಂಗ್ರೆಸ್ ಶಾಸಕರು ದೆಹಲಿ ದಂಡಯಾತ್ರೆಗೆ ಹೋಗೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಇಷ್ಟಕ್ಕೂ ಮೇ 15ನೇ ತಾರೀಕಿಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು 64 ವರ್ಷವನ್ನು ಪೂರೈಸಿ 65ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಶಿವಕುಮಾರ್ ಅವರ ಬರ್ತ್ಡೇ ಈ ಸಲ ಹೈಕಮಾಂಡ್ ಗಿಫ್ಟ್ನ ನಿರೀಕ್ಷೆ ಇದೆ. ಅವರ ಬರ್ತ್ಡೇ ಗಿಫ್ಟ್ ಸಿಗುತ್ತೆ, CM ಕುರ್ಚಿಯನ್ನೇ ಗಿಫ್ಟ್ ಆಗಿ ಕೊಡ್ತಾರೆ ಅನ್ನುವಂಥ ನಂಬಿಕೆ ಶಿವಕುಮಾರ್ ಅವರ ಆಪ್ತರ ಮನಸ್ಸಿನಲ್ಲಿ ಮನೆ ಮಾಡಿದೆ. ಯಾಕಂದರೆ ಮುಖ್ಯಮಂತ್ರಿ ಸ್ಥಾನಕ್ಕಿರುವ ಕನಸಿಗೂ ನೀರೆರೆಯುವ ಕೆಲಸಗಳು DK ಬ್ರದರ್ಸ್ ಕಡೆಯಿಂದ ನಡೀತಾ ಇರುವಂಥದ್ದು. ಇನ್ನು ಮೇ 20ಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ 3 ವರ್ಷ ತುಂಬುತ್ತಾ ಇದೆ. ಆದರೆ CM ಸ್ಥಾನ ಬದಲಾಗಲ್ಲ ಅನ್ನುವಂಥ ವಿಶ್ವಾಸ ಸಿದ್ದರಾಮಯ್ಯನವರ ಆಪ್ತರಲ್ಲಿ ಅಷ್ಟೇ ಬಲವಾಗಿದೆ. ಈ 2.5 ವರ್ಷ 3 ವರ್ಷ ಇವೆಲ್ಲವೂ ಕೂಡ ನಡೆಯುವುದಿಲ್ಲ ಅನ್ನುವಂಥ ವಿಶ್ವಾಸ ಇದೆ. ಇನ್ನು ಮೇ ಕೊನೆ ವಾರದಲ್ಲಿ ನಾಯಕತ್ವ ಬದಲಾವಣೆಗೆ ಕೈ ಹಾಕಿದರೆ ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ CM ಅವರ ಬಣ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಅಹಿಂದ ಶಕ್ತಿ ಪ್ರದರ್ಶನ ಅಥವಾ ಅದನ್ನು ಅಹಿಂದದ ಬೆಳ್ಳಿ ಹಬ್ಬ ಈ ರೀತಿಯಾದಂಥ ಹೆಸರಿನಲ್ಲಿ ಅವರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಹೀಗೆ ಕಾಂಗ್ರೆಸ್ ಒಳಗಿನ ಬಿಕ್ಕಟ್ಟು ನಿವಾರಿಸೋದಕ್ಕೆ ಹೈಕಮಾಂಡ್ ಯಾವ ಸೂತ್ರವನ್ನು ಹಿಡಿಯುತ್ತೆ ಅನ್ನೋದು ಗೊತ್ತಿಲ್ಲ. ಕನಿಷ್ಠ ಪಕ್ಷ ಸಂಪುಟ ಪುನರ್ರಚನೆಯ ಮೂಲಕವಾಗಿ ಆದರೂ ಹೀಗೆ ಪರಿಹಾರ ಹುಡುಕುತ್ತಾ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಏನೇ ಆದರೂ ಈ ಎಲ್ಲ ಗೊಂದಲಗಳಿಗೆ ಆದಷ್ಟು ಬೇಗನೆ ಬ್ರೇಕ್ ಹಾಕುವಂಥದ್ದು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಬಹಳ ಮುಖ್ಯವಾಗಿದೆ. ಈಗ ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಹರಿಹರದ ಪಂಚಮಸಾಲಿ ಲಿಂಗಾಯತ ಪೀಠಕ್ಕೆ ತನ್ನದೇ ಆದಂಥ ಘನತೆ ಇದೆ, ಗೌರವ ಇದೆ. ಕೋಟ್ಯಂತರ ಲಿಂಗಾಯತ ಭಕ್ತರುಗಳು ಅಲ್ಲಿಗೆ ಬಂದು ಹೋಗ್ತಾರೆ. ಆದರೆ ಮಠಕ್ಕೆ ಬಂದಾಗ ಚಪ್ಪಲಿ ಶೂಗಳನ್ನು ದೂರದಲ್ಲಿ ಬಿಟ್ಟು ಭಕ್ತಿಯಿಂದ ಪೀಠಕ್ಕೆ ತಲೆಬಾಗಿ ನಮಸ್ಕರಿಸ್ತಾರೆ. ಆದರೆ ಅಂತಹ ಪೀಠದಲ್ಲಿ ಹಗರಣ, ಭ್ರಷ್ಟಾಚಾರ, ಗಲಾಟೆ, ಚಪ್ಪಲಿ ಶೂಗಳಿಂದ ಹಲ್ಲೆ ನಡೆಸಿರುವಂತಹ ಘಟನೆಗಳು ಕೂಡ ನಡೆದಿದ್ದಾವೆ. ಹರಿಹರದ ಪಂಚಮಸಾಲಿ ಜಗದ್ಗುರು ಪೀಠ ಇದಕ್ಕೆ ಸರ್ಕಾರ 10 ಕೋಟಿ ರೂಪಾಯಿಯನ್ನು ಅನುದಾನವಾಗಿ ಕೊಟ್ಟಿತ್ತು. ಆದರೆ ಆ ಹಣ ದುರ್ಬಳಕೆ ಆಗಿದೆ. ಈ ಹಣವನ್ನು ಯಾರು ತಿಂದು ಹಾಕಿದ್ದಾರೆ ಅನ್ನುವಂಥದ್ದನ್ನು ವಚನಾನಂದ ಸ್ವಾಮೀಜಿಯವರು ಆರೋಪವನ್ನು ಮಾಡಿದರು. ಟ್ರಸ್ಟ್ಗಳಿಗೆ ನುಂಗಿ ಹಾಕಿದ್ದಾರೆ ಅನ್ನುವಂಥ ಆರೋಪ ಬಂದಿತ್ತು. ಆದರೆ 10 ದಿನಗಳಿಂದ ನಡೀತಾ ಇದ್ದಂತಹ ಈ ಜಗಳಕ್ಕೆ ಇತಿಶ್ರೀ ಹಾಡೋಕೆ ಟ್ರಸ್ಟ್ಗಳು ದಾಖಲೆ ಸಮೇತ ಲೆಕ್ಕ ಕೊಡೋದಕ್ಕೆ ಬಂದಿತ್ತು. ಲೆಕ್ಕ ಸರಿನಾ ತಪ್ಪಾ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ವಚನಾನಂದ ಸ್ವಾಮೀಜಿಯವರ ಬೆಂಬಲಿಗರು ಕೂಡ ಬಂದಿತ್ತು. ಯಾವಾಗ ಲೆಕ್ಕ ಕೊಡೋದಕ್ಕೆ ಟ್ರಸ್ಟ್ಗಳು ಶುರು ಮಾಡಿದ್ರು ಆಗ ಹೈಡ್ರಾಮಾ ಸೃಷ್ಟಿಯಾಯಿತು. ಟ್ರಸ್ಟಿಗಳು ಸ್ವಾಮೀಜಿಗಳ ಬೆಂಬಲಿಗರು ಒಬ್ಬರನ್ನೊಬ್ಬರು ಬೈದಾಡಿದ್ರು, ನಿಂದಿಸಿದ್ರು, ಅಪಮಾನ ಮಾಡಿದರು. ಕಡೆಗೆ ಎರಡೂ ಕಡೆಯವರು ಕೈ ಮಿಲಾಯಿಸುವಂತಹ ಹಂತವನ್ನು ಕೂಡ ತಲುಪಿದರು. ಯಾವಾಗ ಕೊಟ್ಟದ? 21ರಲ್ಲಿ ಕೊಟ್ಟದ. ಎಷ್ಟು ಗೋಪಿ ಮತ್ತು ತಂಡದವರಿಗೆ ಧನ್ಯವಾದಗಳು. ಇಲ್ಲಿ ಟ್ರಸ್ಟ್ಗಳು ಲೆಕ್ಕ ಕೊಡೋದಕ್ಕೆ ವೇದಿಕೆಗೆ ಬರ್ತಾ ಇದ್ದಂತೆಯೇ ವಚನಾನಂದ ಸ್ವಾಮೀಜಿ ಬೆಂಬಲಿತ ಭಕ್ತರು ಮಠದ ಮೇನ್ ಗೇಟ್ ಬಳಿಯಲ್ಲಿ ಜಮಾವಣೆಯಾಗಿತ್ತು. ಹರಿಹರ ಪೀಠದ ಟ್ರಸ್ಟ್ನ ಧರ್ಮದರ್ಶಿ BC ಉಮಾಪತಿಯವರು ಬರ್ತಾ ಇದ್ದಂತೆಯೇ ಸ್ವಾಮೀಜಿ ಬೆಂಬಲಿಗರು ಉಮಾಪತಿಯವ್ರನ್ನ ಕಳ್ಳ ಅಂತ ಹೇಳಿ ಮೂದಲಿಸೋದಕ್ಕೆ ಶುರು ಮಾಡಿದರು. ಮತ್ತೊಂದು ಕಡೆ ಸ್ವಾಮೀಜಿ ಮಠ ಬಿಡೋದಿಲ್ಲ, ಟ್ರಸ್ಟ್ಗಳು ಹೊರಗಡೆ ಹೋಗಲಿ ಅಂತ ಕೂಗಾಡಿದ್ರು. ಹೀಗೆ ವಚನಾನಂದ ಸ್ವಾಮೀಜಿಯವರ ಬೆಂಬಲಿಗರು ಧಿಕ್ಕಾರ ಕೂಗ್ತಾ ಇದ್ರು. ಟ್ರಸ್ಟ್ನ ಧರ್ಮದರ್ಶಿ ಉಮಾಪತಿ ಲೆಕ್ಕ ಮಂಡಿಸೋದಕ್ಕೆ ವೇದಿಕೆಗೆ ಬಂದರು. ಲೆಕ್ಕ ಕೊಡ್ತಾ ಇದ್ದಂತೆಯೇ ಕೇಂದ್ರ ಸಚಿವ ವಿ ಸೋಮಣ್ಣ ಉಮಾಪತಿಯವರಿಗೆ ಅವರು ವೇದಿಕೆಯಲ್ಲಿದ್ದ ಸಂದರ್ಭದಲ್ಲಿ ಫೋನ್ ಮಾಡಿದರು.
ಎಲ್ಲವನ್ನು ಕೂಡ ಕೂತು ಮಾತಾಡಿ ಬಗೆಹರಿಸೋಣ ಅಂತ ಹೇಳಿದರು. ಆದರೆ ಉಮಾಪತಿಯವರು ವೇದಿಕೆಯಲ್ಲಿ ಸಚಿವ ವಿ ಸೋಮಣ್ಣ ಜೊತೆಗೆ ಮಾತಾಡೋದನ್ನು ಮೈಕ್ ಹಿಡ್ಕೊಂಡು ಎಲ್ರಿಗೂ ಕೇಳಿಸಿದ್ರು. ಇಲ್ಲ, ಯಾಕಂದ್ರೆ ಏನಾಗಿದೆ ಅಂದ್ರೆ ನಾವು ಅವ್ರನ್ನ ಬಹಳ ಗೌರವಿತ ಕಳಿಸ್ಬೇಕಂತಂದ್ರೆ ಅವ್ರೊಂದು ಮಾತು ಹೇಳಿದಾರೆ, ಬಂದ್ರೆ ನಾನು ಹಂಗೆ ಹೋಗೋದಿಲ್ಲ, ಹೋದ್ರೆ ಪೂರ ಇವ್ರು ಮರ್ಯಾದೆ ಕಳಿಸಿ ಇವ್ರು ಯಾರು ಇಲ್ಲಿ ಬರಬಾರ್ದು ಆ ತರ ಮಾಡಿ ಹೋಗ್ತಾರೆ ಅಂತ ಚಾಲೆಂಜ್ ಮಾಡಿದ್ದಾರೆ. ಇಲ್ಲ ಈಗ ಅಲ್ಲೆಲ್ಲ ಈಗ ಈಗ ನಿಮ್ಮ ಮಾತು ಮುರುಗೇಶ್ ನೀರಣ್ಣ ಅವ್ರ ಮಾತು ಕೇಳ್ಕೊಂಡು ನಾವು ಯಾವುದು ಪ್ರೆಸ್ ಮೀಟ್ ಮಾಡಲಿಲ್ಲ, ಯಾವುದು ಏನು ಮಾಡಲಿಲ್ಲ. ಸಮಾಜದ ಮರ್ಯಾದೆ ಹೋಗಬಾರ್ದು ಅಂತ ನಾನು ಇವತ್ತು ಇದನ್ನ ಮಾಡ್ತಾ. ಹೀಗೆ ಇಷ್ಟಕ್ಕೆ ಧರ್ಮದರ್ಶಿ ಉಮಾಪತಿಯವರು ಸುಮ್ಮನಾಗಲಿಲ್ಲ. ವಚನಾನಂದ ಸ್ವಾಮೀಜಿ ಪೀಠಕ್ಕೆ ಬಂದಾಗಿನಿಂದ ಬಂದಂತಹ ಹಣ ಎಷ್ಟು, ಖರ್ಚಾಗಿದ್ದೆಷ್ಟು ಅಂತ ಲೆಕ್ಕ ಹೇಳೋದಕ್ಕೆ ಶುರು ಮಾಡಿದರು. ಆಗ ವಚನಾನಂದ ಸ್ವಾಮೀಜಿಯವರು ಕೂಡ ಇವರು ಹೇಳ್ತಾ ಇರೋದೆಲ್ಲ ತಪ್ಪು ಲೆಕ್ಕ, ಇದನ್ನು ಒಪ್ಪೋದಿಲ್ಲ, ನಮಗೆ ಕೃಷ್ಣನ ಲೆಕ್ಕ ಬೇಡ, ರಾಮನ ಲೆಕ್ಕ ಬೇಕು ಅಂತೆಲ್ಲ ಕೇಳಿದರು. ಅಷ್ಟೇ ಅಲ್ಲದೆ ಟ್ರಸ್ಟ್ಗಳು ಬೆಣ್ಣೆ ತಿಂದು ಬೇರೆಯವರ ಮೂತಿಗೆ ಒರೆಸ್ತಾ ಇದ್ದಾರೆ ಅಂತ ವಾಗ್ದಾಳಿಯನ್ನು ನಡೆಸಿದರು. ಒಟ್ಟು ಅಮೌಂಟು ನಮ್ಮಲ್ಲಿ ಸಂದಾಯವಾಗಿರೋದು 27,61,57,518 ರೂಪಾಯಿ ಜಮಾ ಆಗಿದೆ. ತಮಗೆ ಬೇಕಾದಂಗ ಲೆಕ್ಕ ಕೊಟ್ಟು ಹೋಗಕ್ಕೆ ಬಂದಾರ ಅವ್ರ. ಇದನ್ನ ಸಮಾಜ ಒಟ್ಟು ಅಮೌಂಟು ನಮ್ಮಲ್ಲಿ ಸಂದಾಯವಾಗಿರೋದು ಸರ್ಕಾರದಿಂದ 12 ಕೋಟಿ ರೂಪಾಯಿ ಬಂದಿದೆ. ಅದರಲ್ಲಿ ಎಲ್ಲಿ ಈ ಸರ್ಕಾರ ಕೊಟ್ಟಂಥ ಹಣ ಎಲ್ಲಿದೆ? ಈಗ ಎಲ್ಲಿ ವಿದ್ಯಾರ್ಥಿ ನಿಲಯ ಇದೆ, ಎಲ್ಲಿ ವಸತಿ ನಿಲಯ ಇದೆ, ಎಲ್ಲಿ ಸಮುದಾಯ ಭವನ ಇದೆ? ಲೆಕ್ಕ ಕೊಡಬೇಕಾದ್ರೆ ಇದು ಆಡಿಟ್ ಮಾಡಿ ಕೃಷ್ಣನ ಲೆಕ್ಕ ಕೊಡೋದಲ್ಲ, ರಾಮನ ಲೆಕ್ಕ ಬೇಕಾಗಿದೆ. ಮಂಜೂರು ಮಾಡದ ಅನುದಾನ ಯಾವ ಉದ್ದೇಶಗಳಿಗೆ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಬಳಸತಕ್ಕದ್ದು, ಯಾವುದೇ ಕಾರಣಕ್ಕೂ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. ಅನುದಾನವನ್ನೇ ಬಳಸಿಲ್ಲ. ಇಲ್ಲಿ ಕಟ್ಟಡ ಇಲ್ಲ. ಜಿಲ್ಲಾ ಅಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ದಾವಣಗೆರೆ ಇವರು ಹಣ ಬಿಡುಗಡೆ ಮಾಡುವ ಮುನ್ನ ಸದರಿ ಸಂಸ್ಥೆ ಸ್ವಂತ ನಿವೇಶನ ಹೊಂದಿದ ಬಗ್ಗೆ ಸಕ್ಷಮ ಪ್ರಾಧಿಕಾರ ಅನುಮೋದಿತ ಕಟ್ಟಡ ನಕ್ಷೆ ಮತ್ತು ಕಟ್ಟಡ ಕಟ್ಟುವ ಪರವಾನಗಿ ಪಡೆದುಕೊಂಡ ಬಗ್ಗೆ ಖಚಿತಪಡಿಸಿಕೊಳ್ಳತಕ್ಕದ್ದು, ಬಾಕಿ ಮೊತ್ತವನ್ನು ಟ್ರಸ್ಟ್ ಭರಿಸುವ ಬಗ್ಗೆ ಮುಚ್ಚಳಿಕೆ ಪತ್ರ ಪಡೆಯತಕ್ಕದ್ದು. ಇದು ಯಾವುದೂ ಮಾಡಿಲ್ಲ. ಇದನ್ನು ಕೂಡ ನಕಲಿ ಕೊಟ್ಟರು ಅವರು. ನಮ್ಮ ಡಾಕ್ಟರ್ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಎಷ್ಟೆಲ್ಲ ಕಿರುಕುಳ ಕೊಟ್ಟಿದ್ದಾರೆ, ಎಷ್ಟೆಲ್ಲ ನೋವುಗಳು ಕೊಟ್ಟಿದ್ದಾರೆ, ಅದನ್ನು ಅವರು ಡೈರಿಯಲ್ಲಿ ಬರೆದಿದ್ದಾರೆ. ಅತ್ಯಂತ ನೋವಿನಿಂದ, ಅತ್ಯಂತ ದುಃಖದಿಂದ ಅವರ ಕಣ್ಣಲ್ಲಿ ನೀರು ಬಂದಿಲ್ಲ, ಕಣ್ಣಲ್ಲಿ ರಕ್ತ ತರಿಸಿದ್ದಾರೆ ಇವರು. ಇವತ್ತು ಸಮಾಜ ಜಾಗೃತ ಆಗಿದೆ. ಇವತ್ತು ಪ್ರಾಮಾಣಿಕವಾಗಿ ಯಾರು ವಚನಾನಂದ ಸ್ವಾಮೀಜಿಯವರು ಏನು ಅನ್ನೋದು ಎಲ್ಲವೂ ಪಾರದರ್ಶಕವಾಗಿ ಗೊತ್ತಾಗಿದೆ. ಇಷ್ಟಕ್ಕೆ ಎಲ್ಲ ಮುಗೀತು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಬಿಸಿಲು ನೆತ್ತಿಗೇರ್ತಾ ಇದ್ದಂತೆ ಗಲಾಟೆ ಮತ್ತಷ್ಟು ಜೋರಾಗ್ತಾ ಹೋಯಿತು. ಸ್ವಾಮೀಜಿ ಕಡೆಯವರು ಹಾಗೂ ಟ್ರಸ್ಟಿ ಕಡೆಯ ಬೆಂಬಲಿಗರು ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದರು. ಪಂಚಮಸಾಲಿ ಯುವ ಘಟಕದ ಕಾರ್ಯದರ್ಶಿ ಶಿವನಗೌಡರನ್ನ ವಚನಾನಂದ ಶ್ರೀ ಬೆಂಬಲಿಗರು ಎಳೆದಾಡಿ ಹಲ್ಲೆ ನಡೆಸಿದರು. ಹೀಗೆ ಹರಿಹರ ಪೀಠದಲ್ಲಿ ಆಗಿರುವಂತಹ ಕೋಟಿ ಭ್ರಷ್ಟಾಚಾರದ ಬಗ್ಗೆ ನಾನು ಲೆಕ್ಕ ಕೊಡ್ತೀನಿ ಅಂತ ವಚನಾನಂದ ಸ್ವಾಮೀಜಿ ವೇದಿಕೆಗೆ ಬಂದಿದ್ದರು. ಮೈಕ್ ಹಿಡ್ಕೊಂಡು ಭಾಷಣ ಮಾಡ್ತಾ ಇದ್ದಂತೆ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲಾಯಿತು. ಇನ್ನೊಂದು ಕಡೆ ಎರಡು ಕಡೆಯವರು ಚಪ್ಪಲಿಗಳನ್ನು ಹಿಡ್ಕೊಂಡು ಶೂಗಳನ್ನು ಎಸೆದಾಡಿ ಹಲ್ಲೆಗೂ ಕೂಡ ಮುಂದಾದರು. ಹೀಗೆ ಟ್ರಸ್ಟ್ಗಳು ವಚನಾನಂದ ಸ್ವಾಮೀಜಿ ಬೆಂಬಲಿಗರ ಗಲಾಟೆ ಆಗ್ತಾ ಇದ್ದಂತೆಯೇ ಟ್ರಸ್ಟ್ಗಳ ಪರವಾಗಿ ಮನಗೂಳಿ ಮಠದ ಸಂಗನಬಸವ ಸ್ವಾಮೀಜಿ ಮಠಕ್ಕೆ ಬಂದರು. ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಯವರ ಗದ್ದುಗೆಗೆ ನಮಿಸಿ ಆಮೇಲೆ ವಾಪಸ್ ಹೋಗ್ತಾ ಇದ್ರು. ಆಗ ವಚನಾನಂದ ಸ್ವಾಮೀಜಿ ಬೆಂಬಲಿಗರಾದಂತಹ ಸಂಗನಬಸವ ಸ್ವಾಮೀಜಿ ಮೇಲೆ ಬಾಟಲ್ಗಳನ್ನು ತೂರಿದಂತಹ ಘಟನೆಯೂ ಕೂಡ ನಡೆದಿದೆ. ಇಷ್ಟಕ್ಕೂ ಹರಿಹರ ಪೀಠದಲ್ಲಿ ಲೆಕ್ಕ ತಪ್ಪಿದ್ದೆಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕು. ಹರಿಹರ ಪೀಠದಲ್ಲಿ ಇಷ್ಟು ದೊಡ್ಡ ಗಲಾಟೆಗಳಾಗ್ತಾ ಇದ್ದಾವೆ, ಕೋಟಿ ಹಣ ನುಂಗಿದ್ದಾರೆ ಅಂತ ಎರಡೂ ಕಡೆಯವರು ಹೇಳ್ತಾ ಇದ್ದಾರೆ. ಆದರೆ ಹಗರಣದ ಬಗ್ಗೆ ಯಾರೊಬ್ಬರು ಅಧಿಕೃತವಾಗಿ ದೂರನ್ನು ಕೊಟ್ಟಿಲ್ಲ, ತನಿಖೆಗೆ ಮನವಿಯನ್ನು ಕೂಡ ಮಾಡಿಲ್ಲ, ಕಾನೂನು ಹೋರಾಟವೂ ಕೂಡ ಶುರುವಾಗಿಲ್ಲ. ಹಾಗಾದರೆ ನಿಜಕ್ಕೂ ಹರಿಹರ ಮಠದ ಆಸ್ತಿ ಎಷ್ಟು, ಆಗಿರೋ ಗೋಲ್ಮಾಲ್ ಎಷ್ಟು ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು. 2008ರ ಮೇ ತಿಂಗಳಲ್ಲಿ ಹರಿಹರದ ಪೀಠ ಸ್ಥಾಪನೆ ಆಗಿರುವಂಥದ್ದು 2008ರಲ್ಲಿ. ಅದಾದ ನಂತರ ಈ ವರ್ಷ 18 ವರ್ಷದಲ್ಲಿ 100 ಕೋಟಿ ರೂಪಾಯಿಯ ದೇಣಿಗೆಯೂ ಕೂಡ ಇಲ್ಲಿ ಬಂದಿದೆ. ಮೊದಲ ಪೀಠಾಧಿಪತಿಯವರ ನಂತರ ಎರಡನೇ ಪೀಠಾಧಿಪತಿಗಳಾಗಿ ಇಲ್ಲಿ ವಚನಾನಂದ ಶ್ರೀಗಳು ಬರ್ತಾರೆ. ಹರಿಹರ ಪೀಠದ ವೀರಶೈವ ಲಿಂಗಾಯತ ಪಂಚಮಸಾಲಿ ಭಕ್ತರಿಗಾಗಿ ಧರ್ಮಛತ್ರ ರೂಮ್ಗಳ ನಿರ್ಮಾಣಕ್ಕೆ ಹಣ ಕೂಡ ಸಂಗ್ರಹಿಸಲಾಗಿದೆ. ಅಷ್ಟೇ ಅಲ್ಲದೆ ಹರಿಹರ ಪೀಠದ ಕಾಲೇಜು, ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ದೇಣಿಗೆ ರೂಪದಲ್ಲಿ ಕೋಟಿ ಹಣ ಸಂಗ್ರಹ ಆಗಿದೆ. ಹೀಗೆ ಹರಿಹರದ ಪಂಚಮಸಾಲಿ ಪೀಠಕ್ಕೆ ಹರಿದು ಬರ್ತಾ ಇರುವಂತಹ ದೇಣಿಗೆ ಲೆಕ್ಕ ನೋಡ್ಕೊಳ್ತಾ ಇರುವಂಥದ್ದು 15 ಮಂದಿ ಟ್ರಸ್ಟ್ಗಳು. ಇಲ್ಲಿ ಕಳೆದ 18 ವರ್ಷಗಳ ಅಂತರದಲ್ಲಿ
27,61,00,000 ರೂಪಾಯಿಯ ದೇಣಿಗೆ ಸಂಗ್ರಹವಾಗಿರುವುದಕ್ಕೂ ಟ್ರಸ್ಟ್ಗಳು ದಾಖಲೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದಿಂದ 10 ಕೋಟಿ ರೂಪಾಯಿ ಹಣ ಈ ಒಂದು ಟ್ರಸ್ಟ್ಗೆ ಮಂಜೂರಾಗಿತ್ತು. ಅದು ಪೀಠಕ್ಕೆ ಬಂದಿರುವಂತಹ ಹಣ. ಆದರೆ ಸರ್ಕಾರದಿಂದ ಹಣ ಬಂದಿರೋದಕ್ಕೆ ದಾಖಲೆಗಳಿವೆ. ಆದರೆ ಖರ್ಚು ಮಾಡಿದ್ದು ಯಾಕೆ ಅನ್ನೋದಕ್ಕೆ ಹರಿಹರದ ಟ್ರಸ್ಟ್ನ ಬಳಿಯಲ್ಲಿ, ಅಂದರೆ ಈ ಜಗದ್ಗುರು ಪಂಚಮಸಾಲಿ ಜಗದ್ಗುರು ಪೀಠದ ಟ್ರಸ್ಟ್ ಬಳಿಯಲ್ಲಿ ಯಾವುದೇ ದಾಖಲೆಗಳು ಸಿಗ್ತಾ ಇಲ್ಲ. ಇನ್ನು ಹರಿಹರ ಪೀಠದ ವಿಷಯದಲ್ಲಿ ರಾಜಕಾರಣಿಗಳ ಎಂಟ್ರಿ ಶುರುವಾದ ಮೇಲೆ ದಿನೇ ದಿನೇ ಗೊಂದಲಗಳು ಜಾಸ್ತಿ ಆಗ್ತಾ ಹೋಗ್ತಿವೆ. ಪೀಠಾಧ್ಯಕ್ಷರಾಗಿರುವ ವಚನಾನಂದ ಸ್ವಾಮೀಜಿಯವರನ್ನ ಆ ಸ್ಥಾನದಿಂದ ಟ್ರಸ್ಟ್ಗಳು ವಜಾ ಮಾಡಿದ್ದಾರೆ. ಅಲ್ಲಿಂದ ಶುರುವಾದಂತಹ ಗಲಾಟೆ ಈಗ ಹಗರಣದ ಹಂತಕ್ಕೆ ಬಂದು ನಿಂತಿದೆ. ಆದರೆ ಟ್ರಸ್ಟಿಗಳಾಗಲಿ ಸ್ವಾಮೀಜಿಗಳಾಗಲಿ ಯಾರೇ ಆಗಲಿ ಎಷ್ಟು ಹಣ ನುಂಗಿದ್ದಾರೆ, ಯಾರು ನುಂಗಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಪೂರ್ಣವಾದಂಥ ಸ್ಪಷ್ಟತೆಯನ್ನು ಭಕ್ತರಿಗೆ ಕೊಟ್ಟಿಲ್ಲ, ಆ ಸಮುದಾಯದ ಜನರಿಗೆ ಕೊಟ್ಟಿಲ್ಲ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ನಾಳೆ ಮನೆ ಮನೆ ಪ್ರಚಾರ ನಡೆಯಲಿದೆ. ನಾಡಿದ್ದು ಬೆಳಗ್ಗೆ 7:30ರಿಂದ ಎರಡನೇ ಹಂತದ 142 ಕ್ಷೇತ್ರಗಳಿಗೆ ಮತದಾನ ನಡೆಯೋದಿದೆ. ಕೊನೆ ದಿನವೂ ಕೂಡ ಎಲ್ಲ ದಿಗ್ಗಜರು ಪ್ರಚಾರವನ್ನು ಮಾಡಿದರು. ಆದರೆ ದೀದಿಕೋಟೆಗೆ ಈ ಸಲ ಲಗ್ಗೆ ಹಾಕೋದಕ್ಕೆ ಪ್ರಧಾನಿ ಮೋದಿಯವರು ನಡೆಸಿರುವಂತಹ 5 ಪ್ರಚಾರಗಳು, 5 ಹೊಸ ಭರವಸೆಗಳು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದ್ದಾವೆ. ಪಶ್ಚಿಮ ಬಂಗಾಳದಲ್ಲಿ ತಮ್ಮ ಅತಿದೊಡ್ಡ ಚುನಾವಣಾ ಪ್ರಚಾರವನ್ನು ನಡೆಸಿರುವಂತಹ ಪ್ರಧಾನಮಂತ್ರಿ ಮೋದಿ ಏಪ್ರಿಲ್ 19ರಂದು ಜಾರ್ಗ್ರಾಮ್ನಲ್ಲಿ ಪ್ರಚಾರವನ್ನು ನಡೆಸ್ತಾರೆ. ಮೋದಿಯವರು ಬಂಗಾಳದಲ್ಲಿ ಫೇಮಸ್ ಆಗಿರುವಂತಹ ಜಲ್ಮುರಿ ತಿನ್ನೋದಕ್ಕೆ ಕಾರ್ ನಿಲ್ಲಿಸಿದ್ರು. ದೀಪಕ್ ಕುಮಾರ್ ಎಂಬ ಸಣ್ಣ ವ್ಯಾಪಾರಿಯ ಅಂಗಡಿಯಲ್ಲಿ 10 ರೂಪಾಯಿಗೆ ಜಲ್ಮುರಿಯನ್ನು ಖರೀದಿಸಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇಲ್ಲಿ ಏಪ್ರಿಲ್ 26ರ ಭಾನುವಾರದಂದು ಉತ್ತರ ಕೋಲ್ಕತ್ತಾದ ಐತಿಹಾಸಿಕ ತಂಥಾನಿಯಾ ಕಾಲಿಬರಿ ದೇವಸ್ಥಾನಕ್ಕೆ ಅವರು ಭೇಟಿ ನೀಡಿದರು. ಆಶ್ಚರ್ಯ ಅಂದರೆ ಮಾಂಸಾಹಾರವನ್ನೇ ದೇವರಿಗೆ ಅಲ್ಲಿ ನೈವೇದ್ಯವಾಗಿ ಅರ್ಪಿಸುವಂಥದ್ದು ಈ ಕಾಲಿಬರಿ ಮಂದಿರ. ಅಲ್ಲಿ ಮೋದಿಯವರು ಭೇಟಿ ಕೊಟ್ಟಿದ್ದು ಬಂಗಾಳದಲ್ಲಿ ಬಹಳ ದೊಡ್ಡ ಸದ್ದು ಮಾಡಿತ್ತು. ಇದಾದ ನಂತರ ಎರಡನೇ ಹಂತದ ಮತದಾನಕ್ಕೂ ಮುಂಚಿತವಾಗಿ ಪ್ರಧಾನಿ ಮೋದಿಯವರು ಬಾಂಗ್ಲಾದಲ್ಲಿ ಆಡಿಯೋ ಸಂದೇಶವನ್ನು ಪೋಸ್ಟ್ ಮಾಡಿದರು. ಮತದಾರರನ್ನು BJPಯನ್ನೇ ನೀವು ಆಯ್ಕೆ ಮಾಡಬೇಕು ಅಂತ ಹೇಳಿ ಬಂಗಾಳಿ ಭಾಷೆಯಲ್ಲಿನೇ ಅವರು ಮನವಿ ಮಾಡಿದರು. ಹಾಗೆಯೇ ಪ್ರಧಾನಿ ಮೋದಿಯವರು ಇತ್ತೀಚೆಗೆ ಪಶ್ಚಿಮ ಬಂಗಾಳದಾದ್ಯಂತ ಹಲವಾರು ಯುವ ಕಲಾವಿದರಿಗೆ ವೈಯಕ್ತಿಕ ಕೃತಜ್ಞತಾ ಪತ್ರಗಳನ್ನು ಕೂಡ ಕಳಿಸೋದ್ರ ಮೂಲಕ ಅವರ ಮನ ಗೆಲ್ಲುವಂತಹ ಪ್ರಯತ್ನವನ್ನು ಮಾಡಿದರು. ಇನ್ನು ಆಗಸ್ಟ್ 2024ರಲ್ಲಿ ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಯುವ ವೈದ್ಯ ಮೇಲೆ ಆಗಿದ್ದಂತಹ ಅತ್ಯಾಚಾರ ಎಸಗಿ ಕೊಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ಓರ್ವ ಸಂತ್ರಸ್ತೇನಿದ್ದು ಆಕೆಯ ತಾಯಿಗೆ BJP ಪಣಿಹಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟನ್ನು ಕೊಟ್ಟಿದೆ. ಆದರೆ ಅದೇ ಸಂತ್ರಸ್ತೆ ತಾಯಿ ರತ್ನ ದೇವ್ನಾಥ್ ಅವರ ಜೊತೆಗೆ ಪ್ರಧಾನಿ ಮೋದಿಯವರು ವೇದಿಕೆ ಹಂಚಿಕೊಂಡಿದ್ದು BJPಗೆ ಬಂಗಾಳದಲ್ಲಿ ಅಧಿಕಾರ ತರುತ್ತೆ ಅನ್ನುವಂತಹ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ನೋಡೋಣ. 2020ರ ದೆಹಲಿ ಗಲಭೆ ಪಿತೂರಿ ಆರೋಪಿ ಉಮರ್ ಖಾಲಿದ್ ಹೆಸರಲ್ಲಿ ನಾಳೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಈ ಕಾರ್ಯಕ್ರಮಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದೆ. ಕಾರ್ಯಕ್ರಮಕ್ಕೆ ಅವಕಾಶ ಕೊಡಬಾರದು ಅಂತ ಸಂಸದ PC ಮೋಹನ್ ನೇತೃತ್ವದ ನಿಯೋಗ ಪೊಲೀಸ್ ಕಮಿಷನರ್ಗೆ ಮನವಿ ಮಾಡಿದೆ. CET ವೇಳೆ ಜನಿವಾರ ತೆಗೆಸಿದ ಕ್ರಮವನ್ನು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಖಂಡಿಸಿದೆ. ಬೆಂಗಳೂರಿನ ಜಿಲ್ಲಾಧಿಕಾರಿಯವರನ್ನ ಭೇಟಿಯಾಗಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಇದು ಉದ್ದೇಶಪೂರ್ವಕ ಕೃತ್ಯ ಅಂತ ಜಿಲ್ಲಾಧಿಕಾರಿ ಜಗದೀಶ್ ಹೇಳಿದ್ದಾರೆ. ತಳವಾರ ಸಮುದಾಯಕ್ಕೆ ST ಪ್ರಮಾಣ ಪತ್ರ ನೀಡುವಂತೆ ಆಗ್ರಹಿಸಿ ಹೋರಾಟ ಶುರುವಾಗಿದೆ. ಕಲಬುರಗಿಯ DC ಕಚೇರಿ ಎದುರು ಅನಿರ್ದಿಷ್ಟಾವಧಿ ಹೋರಾಟ ಆರಂಭವಾಗಿದೆ. ಇನ್ನು ಪ್ರತಿಭಟನೆಯ ವೇಳೆ ಆಂಬ್ಯುಲೆನ್ಸ್ ಮೇಲೆ ಕಲ್ಲು ತೂರಾಟವಾಗಿದ್ದು ಕೆಲಕಾಲ ಗೊಂದಲ ನಿರ್ಮಾಣವಾಗಿದೆ. ರಣ ಬಿಸಿಲಿನ ಮಧ್ಯೆ ರಾಜ್ಯದಲ್ಲಿ ಮಳೆ ಆರಂಭವಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಹೊಳೆಹೊನ್ನೂರು ಹೋಬಳಿಯಲ್ಲಿ ಭಾರೀ ಮಳೆ ಗಾಳಿಯಿಂದ ಅಪಾರ ಪ್ರಮಾಣದ ಅಡಿಕೆ ಮರಗಳು ನೆಲಕ್ಕುರುಳಿವೆ. ಇತ್ತ ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಗುಡುಗು ಸಹಿತ ಭಾರೀ ಮಳೆ ಸುರಿದಿದೆ. ರಾಯಚೂರು ಜಿಲ್ಲೆಯ ಯುವಕನ ಮದುವೆಗೆ ಶುಭ ಕೋರಿ ಪ್ರಧಾನಿ ಮೋದಿ ಪತ್ರ ಬರೆದಿದ್ದಾರೆ. ಸಿಂಧನೂರು ತಾಲೂಕಿನ ಕಾನಿಹಾಳ ಗ್ರಾಮದ ರಾಜೇಶ್ ನಾಯಕ್ ತಮ್ಮ ಮದುವೆಗೆ ಆಗಮಿಸುವಂತೆ ಪ್ರಧಾನಿ ಮೋದಿಗೆ ಆಹ್ವಾನ ಪತ್ರಿಕೆಯನ್ನು ಕಳಿಸಿದ್ದರು. ಕಲ್ಲಂಗಡಿ ಹಣ್ಣು ಸೇವಿಸಿದ ನಂತರ ಒಂದೇ ಕುಟುಂಬದ 4 ಮೃತಪಟ್ಟಿದ್ದಾರೆ. ಮುಂಬೈನಲ್ಲಿ ಈ ಘಟನೆ ನಡೆದಿದೆ. ರಾತ್ರಿ ಕಲ್ಲಂಗಡಿ ಹಣ್ಣು ತಿಂದು ಮಲಗಿದ್ದ ದಂಪತಿ ಮತ್ತು 2 ಮಕ್ಕಳು ಅಸುನೀಗಿದ್ದಾರೆ. ಹೈದರಾಬಾದ್ನಲ್ಲಿ ಪೆಟ್ರೋಲ್ಗಾಗಿ ಜನ ಮುಗಿಬಿದ್ದಿದ್ದಾರೆ. ಇಂಧನ ಕೊರತೆ ವದಂತಿಗೆ ಕಿವಿಗೊಟ್ಟು ಜನ ಆತಂಕದಿಂದ ಪೆಟ್ರೋಲ್ ಖರೀದಿ ಮಾಡ್ತಾ ಇದ್ದಾರೆ. ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತು ಪೆಟ್ರೋಲ್ಗಾಗಿ ಮುಗಿಬಿದ್ದಿದ್ದಾರೆ.
ಮಧ್ಯಪ್ರದೇಶದ ಧಾರ್ನಲ್ಲಿ ಚಿರತೆಯೊಂದು ವಸತಿ ಪ್ರದೇಶಕ್ಕೆ ನುಗ್ಗಿ ಹಲವರ ಮೇಲೆ ದಾಳಿ ನಡೆಸಿದೆ. ವಿಷಯ ತಿಳಿದು ಚಿರತೆ ಸೆರೆಗೆ ಬಂದಿದ್ದ ಅರಣ್ಯಾಧಿಕಾರಿ ಮೇಲೂ ಚಿರತೆ ದಾಳಿ ನಡೆಸಿದೆ. ಆಪ್ ತೊರೆದಿದ್ದ 7 ರಾಜ್ಯಸಭಾ ಸಂಸದರು ಅಧಿಕೃತವಾಗಿ ಬಿಜೆಪಿ ಸೇರಿದ್ದಾರೆ. ರಾಘವ್ ಚಡ್ಡಾ, ಸಂದೀಪ್ ಪಾಠಕ್, ಹಾಗೆಯೇ ಅಶೋಕ್ ಮಿತ್ತಲ್, ಸ್ವಾತಿ ಮಾಲಿವಾಲ್, ಹರ್ಭಜನ್ ಸಿಂಗ್, ರಾಜೇಂದರ್ ಗುಪ್ತಾ ಮತ್ತು ವಿಕ್ರಮ್ ಸಾಹ್ನಿ ಬಿಜೆಪಿಗೆ ಸೇರಿದ್ದಾರೆ. ಇವರು ಸೇರ್ಪಡೆಯೊಂದಿಗೆ ರಾಜ್ಯಸಭೆಯಲ್ಲಿ ಬಿಜೆಪಿಯ ಬಲ 113ಕ್ಕೆ ಏರಿಕೆಯಾಗಿದೆ. ಭಾರತ ಮತ್ತು ನ್ಯೂಜಿಲೆಂಡ್ ಮಧ್ಯೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ದೆಹಲಿಯ ಭಾರತ್ ಮಂಟಪದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಮತ್ತು ನ್ಯೂಜಿಲೆಂಡ್ ಸಚಿವ ಟಾಡ್ ಮೆಕ್ಲೆ ಒಪ್ಪಂದಕ್ಕೆ ಸಹಿ ಹಾಕಿದರು. ಸಾಮೂಹಿಕ ವಿವಾಹದ ವೇಳೆ ಬಿರುಗಾಳಿ ಎಂಟ್ರಿ ಕೊಟ್ಟಿದ್ದು ಎದ್ನೋ ಬಿದ್ದೋ ಅಂತ ಜನ ಕಾಲ್ಕಿತ್ತಿದ್ದಾರೆ. ರಾಜಸ್ಥಾನದ ರತನ್ಪುರದಲ್ಲಿ ಈ ಘಟನೆ ನಡೆದಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತೀಯ ಸಿಬ್ಬಂದಿ ಇದ್ದ ಹಡಗಿನ ಮೇಲೆ ಇರಾನ್ ದಾಳಿ ನಡೆಸಿದೆ. ಒಮನ್ನ ಶಿನಾಸ್ನ ಬಂದರು ಬಳಿ 12 ಭಾರತೀಯ ಸಿಬ್ಬಂದಿ ಇದ್ದಂತಹ ಟೋಗೋ ಧ್ವಜವಿದ್ದ ರಾಸಾಯನಿಕ ಟ್ಯಾಂಕರ್ ಮೇಲೆ ದಾಳಿ ನಡೆಸಲಾಗಿದೆ. ಪಾಕಿಸ್ತಾನದಲ್ಲಿ ಲಷ್ಕರ್ ಎ ತೊಯ್ಬಾ ಕಮಾಂಡರ್ ಯೂಸುಫ್ ಆಫ್ರಿದಿಯನ್ನು ಹತ್ಯೆ ಮಾಡಲಾಗಿದೆ. ಅಪರಿಚಿತ ಬಂದೂಕುದಾರಿಗಳು ಹಲವು ಸುತ್ತು ಗುಂಡು ಹಾರಿಸಿ ಕೊಂದಿದ್ದಾರೆ. ಗಾಜಾ ಮೇಲಿನ ಇಸ್ರೇಲ್ ದಾಳಿ ಇನ್ನೂ ನಿಂತಂತೆ ಕಾಣ್ತಾ ಇಲ್ಲ. ಉತ್ತರ ಗಾಜಾ ಪಟ್ಟಿಯಲ್ಲಿ 14 ಕಿಲೋಮೀಟರ್ ಇದ್ದ ಭೂಗತ ಸುರಂಗವನ್ನು ನಾಶಪಡಿಸಲಾಗಿದೆ. ಅಲ್ಲದೆ 70ಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗಿದೆ. ನಿನ್ನೆಯಷ್ಟೇ ಅಮೆರಿಕ ಅಧ್ಯಕ್ಷರ ಔತಣಕೂಟ ಕಾರ್ಯಕ್ರಮದಲ್ಲಿ ಗುಂಡಿನ ದಾಳಿ ನಡೆದಿತ್ತು. ಆದರೆ ಈ ದಾಳಿ ಡೊನಾಲ್ಡ್ ಟ್ರಂಪ್ ಅವರ ಯೋಜಿತ ನಾಟಕ ಅಂತ ಚರ್ಚೆಯಾಗ್ತಾ ಇದೆ. ಟ್ರಂಪ್ ಆಡಳಿತದ ವೈಫಲ್ಯ ಮುಚ್ಚಿಕೊಳ್ಳೋದಕ್ಕೆ ನಡೆಸಿರುವ ಡ್ರಾಮಾ ಎಂಬ ಚರ್ಚೆ ನಡೆದಿದೆ.